to solve equations reducible to simple equations. Reducible to simple equations. ಈಕ್ವೇಷನ್ ಅಂತಂದ್ರೆ ಏನು ಮಾಡಬೇಕು ನಾವು ಕೆಲಸ? ಸಾಲ್ವ್. ಈಕ್ವೇಷನ್ಸ್ ಅಂದ್ರೆ ಏನು ಮಾಡಬೇಕು ಹೇಳಿ? ಸಾಲ್ವ್. ಫ್ರಾಕ್ಷನ್ ಅಂದ್ರೆ ಸಿಂಪ್ಲಿಫೈ, ರೆಡ್ಯೂಸ್. ಇದು ಸಾಲ್ವ್. ಏನು ಸಾಲ್ವ್ ಮಾಡಬೇಕು ಕೇಳಿಯಪ್ಪ ಅಂತ ಹೇಳ್ಬಿಟ್ಟು ಸಾಲ್ವ್ ಮಾಡಿ. ಇಲ್ಲ ಬರ್ಕೊಂಡ್ರಾ? ಸಿಂಪಲ್ ಹೇಳ್ಬಿಡ್ತೀನಿ ಕೇಳಿ, ಕ್ವಿಕ್ಕಾಗಿ ನೋಡ್ಕೊಳ್ಳಿ. ಈಕ್ವೇಷನ್ಸ್ ಅಲ್ಲಿ ಹೇಗಿರುತ್ತೆ? ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ ಇರುತ್ತೆ, ಇನ್ನೊಂದು ಎಕ್ಸ್ಪ್ರೆಷನ್ ಇರುತ್ತೆ. ಈಕ್ವೇಷನ್ ಇಸ್ ಎ ಸ್ಟೇಟ್ಮೆಂಟ್ ವಿಚ್ ಸೇಸ್ ದಟ್ simplified value of the left hand expression is the same as the simplified value of the right hand expression anta adu statement equation. So what should be the value of x to see that it is true? Another solution. What value of x will make this statement true? Our value of x ಏನು ತಿಳ್ಕೊಂಡ್ರೆ that is called solution of the equation. So we have to find that value of x. Substitute ಮಾಡಿದ್ರೆ ಸಿಂಪ್ಲಿಫೈ ಮಾಡಿದ್ರೆ ಲೆಫ್ಟ್ ಹ್ಯಾಂಡ್ ಒಂದು ವ್ಯಾಲ್ಯೂ ಬರುತ್ತೆ, ಹೌದಾ? ಆ ವ್ಯಾಲ್ಯೂ ಸೇಮ್ ರೈಟ್ ಹ್ಯಾಂಡ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದೇ ವ್ಯಾಲ್ಯೂ ಬರಬೇಕು. ಅವಾಗ we have found or we have solved the condition for which the value of x will satisfy the given condition. ಸೊಲ್ಯೂಷನ್ ಅಂತ ಕರೀತೀವಿ. ಇದರೊಳಗಡೆ ಎಲ್ಲ ಯಾವಾಗಲೂ ಪ್ರಿನ್ಸಿಪಲ್ಸ್ ನಿಮಗೆ ಗೊತ್ತಿದೆ. ಈಕ್ವಲ್ಸ್ ಆಡೆಡ್ ಆನ್ ಬೋತ್ ಸೈಡ್ಸ್ will not alter the equation. Equals subtracted from both sides will not alter the equation. ಅಂದ್ರೆ ಏನು? x is equal to 4 ಅಂತ ಬರೆದ್ರೆ x plus 2 is equal to 4 plus 2 ಅಂತ ಬರೀಬೇಕು. x is equal to 4 ಬಂದ್ರೆ ಏನಾಗುತ್ತೆ? x plus 2 is equal to 4 plus 2 ಅಂತ ಬರೀಬೇಕು. ಹಾಗೆ x is equal to 4 ಇದ್ರೆ x minus 2 is equal to 4 minus 2 ಅಂತ ಬರೀಬೇಕು. ಅದೇ ತರನೇ equals dividing on both sides will not alter the equation. Equals multiplying on both sides also will not alter equation. So ಯಾವಾಗಲೂ ಇದು ಬಹಳ ಇಂಪಾರ್ಟೆಂಟ್ ನಮಗೆ. a equals b ಅಂತ ಬರೆದ್ರೆ a plus k equals b plus k. a plus k is equal to b plus k. a minus k is equal to b minus k. a by k equals b by k. a into k equals b into k. This is what we mean by equals added will not change the equation. Equals subtracted will not change the equation. So solution ಗೆ ಪ್ರೊಸೀಜರ್ ಇದೆ. ಸೊಲ್ಯೂಷನ್ ಗೆ ಏನಿದೆ? ಇದೆ ಪ್ರೊಸೀಜರ್. ಸೊ ಈ ಪ್ರೊಸೀಜರ್ ಇಂದ ನಾವು ಮಾಡೋದು ಏನಾಗುತ್ತೆ ಅಂತಂದ್ರೆ ಈ k ಅನ್ನೋದು ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? k minus k ಆಗುತ್ತೆ. ಅವಾಗ a ಗೆ ಕ್ಯಾನ್ಸಲ್ ಆಗುತ್ತೆ, a b ಅಂತ. ಹಾಗೆ ಇಲ್ಲಿ ಏನಾಗುತ್ತೆ ಹೇಳಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಬಂದ್ಬಿಟ್ಟು ಕ್ಯಾನ್ಸಲ್ ಆಗುತ್ತೆ. ಅವಾಗ ಮತ್ತೆ a b ಬರುತ್ತೆ. ಹಾಗೆ ಇಲ್ಲಿ ಏನಾಗುತ್ತೆ? ಮತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಈ ಕಡೆ ಹೋಗೋದು ನ್ಯೂಮರೇಟರ್ ಆಗುತ್ತೆ, ಈ ಕಡೆ ಹೋಗೋದು ನ್ಯೂಮರೇಟರ್ ಆಗುತ್ತೆ. ಸೊ ವಿ ಕಾಲ್ ದಿಸ್, ಇಲ್ಲೂ ಅಷ್ಟೇ ನೋಡಿ, ಈ ಮೈನಸ್ ಕೆ ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ ಕೆ ಆಗುತ್ತೆ. ಮತ್ತೆ a ದಿಸ್ ಈಸ್ ಕಾಲ್ಡ್ ಟ್ರಾನ್ಸ್ಪೋಸಿಂಗ್. ಏನಂತೀವಿ ಇದಕ್ಕೆ? ಟ್ರಾನ್ಸ್ಪೋಸಿಂಗ್. ಒಂದು ಇನ್ನೊಂದು ಕಡೆಗೆ ಕಳಿಸೋದು. ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈಯಿಂಗ್ ಅಂತೀವಿ. ಏನಂತೀವಿ ಇದಕ್ಕೆ? ಸೊ
ಈಕ್ವೇಷನ್ಸ್ ಸಿಂಪ್ಲಿಫೈ ಮಾಡೋದಕ್ಕೆ ಪ್ರೊಸೀಜರ್ ಏನು? ಅಡಿಷನ್ ಸಬ್ಟ್ರಾಕ್ಷನ್ಗೆ ಟ್ರಾನ್ಸ್ಪೋಸ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಡಿವಿಷನ್ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಗೊತ್ತಾಯ್ತಾ? ಸೊ ಈ ಪ್ರಿನ್ಸಿಪಲ್ ಉಪಯೋಗಿಸ್ಕೊಂಡು ಸಿಂಪ್ಲಿಫೈ ಮಾಡೋದಕ್ಕೆ ಫ್ರಾಕ್ಷನ್ಸ್ ಕೊಟ್ರೆ ಏನಂತೆ, therefore first I have to simplify the fraction. First what I have to do, ಎಡಗಡೆ ಏನಾರ ಫ್ರಾಕ್ಷನ್ ಸಿಂಪ್ಲಿಫೈ ಮಾಡಬೇಕಾಗತ್ತಾ? ಯಾವುದು ಫ್ಯಾಕ್ಟರೈಸೇಷನ್ ಇಲ್ಲ, ಇನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ? ಎಡಗಡೆದು ಅದನ್ನ ಹಾಗೆ ಇಟ್ಕೋಬೇಕು. ಅಂದ್ರೆ ಬಲಗಡೆದು ಐ ಹ್ಯಾವ್ ಟು ಸಿಂಪ್ಲಿಫೈ. ಸೊ ಅದಕ್ಕೆ ಏನು ಬರೀತೀನಿ? ಆರ್ ಎಚ್ ಎಸ್ ಅಂತ ಬರೀತೀನಿ. ಏನಂತ ಬರೀತೀನಿ? ಆರ್ ಎಚ್ ಎಸ್ ಅಂದ್ರೆ ನಮ್ಮ ಬಲಗೈ ಕಡೆಯವರು ಅಂತ. ಎಲ್ ಎಚ್ ಎಸ್ ಅಂದ್ರೆ ಸರಿ. ಈಗ ಇನ್ನೂ ಅಷ್ಟೇ ನೋಡಿ, 1/3 + 3 × x + 1 ಅಂದ್ರೆ ಈ ತರ ಲೆಕ್ಕದಲ್ಲಿ ಅಲ್ಲಲ್ಲೇ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳಕ್ ಬರಬೇಕು. ಯಾಕೆ ಹೇಳಿ? 3 × 3x + 1 LCM ಹೌದನಪ್ಪ. 3 × 3x + 1 ತಾನೆ LCM. ಸೊ ಆದ್ರಿಂದ ಏನಾಗುತ್ತೆ ನೋಡಿ, ಈ ಫಸ್ಟ್ ಟರ್ಮ್ಗೆ ಅವನು ಕೆಳಗಿರೋರು ಕ್ಯಾನ್ಸಲ್ ಆಗ್ತಾರೆ. ಗೊತ್ತಾನೆ? ಪಕ್ಕದಲ್ಲಿ ಯಾರು ಬರ್ತಾರೆ? 3x + 1 ಬರುತ್ತೆ. ಹಾಗೆ ಇಲ್ಲಿ 6x - 1 ಅಂತ ಇದೆಯಲ್ಲ, ಅವರಷ್ಟು ಸೇರಿ ಗುಣಿಸ್ಬೇಕು. ಅದರಿಂದ ಅವ್ರು ಬ್ರಾಕೆಟ್ ಹಾಕ್ಬೇಕು. 6x - 1 ಗೆ ಬ್ರಾಕೆಟ್ ಹಾಕ್ಬಿಟ್ಟು ಈ ಕಡೆ ಅವ್ರು ಇಲ್ಲಿ ಬರ್ತಾರೆ. ಯಾಕೆ 3x + 1 ಕ್ಯಾನ್ಸಲ್ ಆದ್ರೆ 3. ಸೊ ಈ ಲೆಕ್ಕ ಮಾಡ್ಕೊಳ್ಳೋಕೆ ಇದನ್ನ ಕಲ್ತ್ಕೋಬೇಕು. ಯಾಕೆ ಹೇಳಿ, ಮತ್ತೆ LCM ತಗೊಂಡು ನೀವು ಫ್ರಾಕ್ಷನ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ. ಈಕ್ವೇಷನ್ಸ್ ಬರೋ ಕ್ಲಿಯರ್ ಆಗುತ್ತೆ, ಇವೆಲ್ಲ ಫ್ರಾಕ್ಷನ್ಸ್ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀರಾ. ಸೊ ಮೈಂಡಲ್ಲೇ ಹಿಂಗೆ ಮಾಡ್ಕೋಬೇಕು ನಾನು, ದೇ ಆಗಲ್ಲ ಅಂತ. ಹೋಗ್ತಾನೆ? ಸೊ ಆ ಫಂಡಮೆಂಟಲ್ಸ್ ಮೈಂಡಲ್ಲಿ ಇದ್ರೆ ಎತ್ಕೊಟ್ಟು ಸೀದಾನೆ ಬರ್ಬೋದು. 3x + 1 + 6x - 1 × 3 ಅಂತ ಬರೀಬೇಕು. ಈಗ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ? ಈಗ 3x + 1 + 18x - 3 ಹೌದಾ? ಡಿವೈಡೆಡ್ ಬೈ 3 × 3x + 1 ಎಷ್ಟು ಬಂತಿದ್ದು? 21x - 2 divided by 3 × 3x + 1. So ಈಗ ಈಕ್ವೇಷನ್ ಏನಾಯ್ತು ಹೇಳಿ? 7x + 2 by 3 × x - 1 equals ಏನು? 21x - 2 divided by 3 × 3x + 1. ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ಗುಣಾಕಾರ ಭಾಗಾಕಾರ ಇದ್ದಾಗ ಏನ್ ಮಾಡೋದು? ಏನದು? ಕ್ರಾಸ್ ಮಲ್ಟಿಪ್ಲಿಕೇಶನ್. ನೋಡಿದ್ರಾ ಆಲ್ಜಿಬ್ರಾದಲ್ಲಿ ಗುಣಿಸೋದು ಕೂಡೋದು ಕೊಡೋದು ಎಷ್ಟು ಕಡೆ ಬರುತ್ತೆ ಅಂತ ಗೊತ್ತಾಯ್ತಾ? ಈಗ ಏನ್ ಮಾಡ್ಬೇಕು ನಾನು? ಈಗ ಏನಾಯ್ತು ಹೇಳಿ? ಇವಾಗ 7x + 2 × 3 × 3x + 1. ಸೊ ಇಂಟು ಬರೋದ್ರೆ ಮತ್ತೆ x ಅಂತ ಕಾಣಿಸ್ತಾರೆ. ಆದ್ರಿಂದ ಈ ತರನೇ ಬರ್ಕೊಳ್ಳಿ. ಅದಕ್ಕೆ ಏನ್ ಮಾಡೋದು? ಒಂದ್ಸತಿ ಡೌಟ್ ಬರುತ್ತೆ ಅಂದ್ರೆ ಚುಕ್ಕೆ ಹಾಕೋದು. ಈಕ್ವಲ್ಸ್ ಏನಾಗುತ್ತೆ ಇವಾಗ? ಮತ್ತೆ ಇವರು ದೊಡ್ಡವರು, ಅವ್ರ ಅಷ್ಟಕ್ಕೂ ಸೇರಿ ಒಂದು ಬ್ರಾಕೆಟ್ ಹಾಕೋದು. 21x - 2 × 3 × x - 1. ಇಲ್ಲಿ ನೋಡಿ, ಈಕ್ವಲ್ಸ್ ಆರ್ ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ಸ್. ಹೌದಾ? ಈಕ್ವಲ್ಸ್ ಆರ್ ಮಲ್ಟಿಪ್ಲೈಯಿಂಗ್ ಆನ್ ಬೋತ್ ಸೈಡ್ಸ್. ಅವ್ರಿಗೆ ಕತ್ತಿ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರೆ ಏನಾಗುತ್ತೆ? ಅವರು ಇಟ್ ವಿಲ್ ಕಮ್ ಡೌನ್, ಇಟ್ ವಿಲ್ ಡಿವೈಡ್. ಯಾವಾಗಲೂ ಅಷ್ಟೇ. therefore equal operation of a quantity if it is occurring on both sides, ಅವ್ರು ಏನು ಮಾಡಬೇಕು? ನಾವು we should cancel. ನೋಡಿ, ಎರಡೂ ಕಡೆ ಗುಣಿಸ್ತಾ ಇದೆ. ಈಗ ಸಿಂಪ್ಲಿಫೈ ಮಾಡ್ಬೇಕು. ನಾನು ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಇನ್ನೊಂದ್ಸತಿ ಮಾಡಿ ತೋರಿಸ್ತೀನಿ. ಯಾವಾಗಲೂ ಇಲ್ಲಿ ನೋಡಿ, 3x × 7x ಎಷ್ಟು? 21x². 3x + 2 ಅಂದ್ರೆ 6x. ಫಸ್ಟ್ ನೋಡಿ, 1 × 7x ಅಂದ್ರೆ ಇಲ್ಲಿ ಬರ್ಕೋಬೇಕು 7x + 1 × 2 ಅಂದ್ರೆ 2. ಇಲ್ಲಿ ಕೂಡ್ಕೋಬೇಕು ಈ ತರ 21x² + 13x + 2. ಹೌದಾ? ಅದೇ ತರ ಇಲ್ಲ ರೈಟ್ ಹ್ಯಾಂಡ್ ಸೈಡ್ ಮಾಡ್ಕೋಬೇಕು. x × 21x ಅಂದ್ರೆ ಎಷ್ಟಾಯ್ತು? 21x². -2 × x ಅಂದ್ರೆ -2x. ನೆಕ್ಸ್ಟ್ ಇಲ್ಲಿ -, × 21x ಅಂದ್ರೆ -21x ಆಗುತ್ತೆ. -× +2 ಆಗುತ್ತೆ. ಮತ್ತೆ ಇದನ್ನ ಏನು ಮಾಡಬೇಕು? ಕೂಡ್ಕೋಬೇಕು. 21x² - 23x
ಮಧ್ಯ ಈ ತರ ಅರೇಂಜ್ ಮಾಡ್ಕೊಳ್ಬೋದು. ಗೊತ್ತಾಯ್ತಾ? ಅರೆ ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಈಗ ನೋಡಿ ಇವಾಗ ಈಕ್ವಲ್ಸ್ ಆರ್ ಆಡೆಡ್ ಆನ್ ಬೋತ್ ಸೈಡ್ಸ್ ಇದೆ. ಯಾವುದು ಈಕ್ವಲ್ಸ್? ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ one term is equally adding on both sides. ಯಾವ ಟರ್ಮ್? ಇನ್ನೊಂದು 21x squared ಇದೆ. 21x squared ಆಡ್ ಮಾಡ್ತಾ ಇದೆ, 2 ನು ಆಡ್ ಮಾಡ್ತಾ ಇದೆ. ಉತ್ತರ 13x -23x ಅಂತ ಬಂದ್ಬಿಟ್ರೆ ಹೆಂಗ್ ಸೆಟ್ ಹೋಗುತ್ತೆ? ಎಲ್ಲ ತಪ್ಪಾಗಿದೆ ನೋಡಿ. ಏನು ತಪ್ಪು ಮಾಡಿದ್ದೀನಿ ಅಂತ ನಾನು ಸಿಂಪ್ಲಿಫಿಕೇಶನ್ ಎಲ್ಲ ತಪ್ಪಾಗಿದೆ. RHS ನೋಡಿ ಸಿಂಪ್ಲಿಫಿಕೇಶನ್ ನೋಡಿ 3x + 1 + 6x - 1 * 3 3x + 1 + 18x - 3 21x - 2 ಏನಾದ್ರು ರೈಟ್ ಹ್ಯಾಂಡ್ ಸೈಡ್ ಸರಿ ಇದೆಯಾ? /3 * 3x + 1 ಅಯ್ಯೋ ನೋಡಿದ್ರಾ? ಸರಿ. ಮತ್ತೆ 3 * x - 1 ಮತ್ತೆ ಏನಾಯ್ತು ಇಲ್ಲಿ? 7x + 2 * 3 * 3x + 1 is equal to 21x - 2 * 3 * x - 1. ಸರಿಯಾಗಿ ಕೊಟ್ಟಿದ್ದೀನಿ ಮಕ್ಕಳೇ? ಚೆಕ್ ಮಾಡಿ. ಎಲ್ಲೋ ಏನೋ ಮಿಸ್ಟೇಕ್ ಆಗ್ತಾ ಇದೆಯಲ್ಲ? ಯಾಕೆಂದ್ರೆ ಈ ತರ ಕ್ಯಾನ್ಸಲ್ ಆಗಲಿಲ್ಲ. 13x = -3x 23x ಅಂತ ಬಂದ್ಬಿಟ್ರೆ there is no solution ಅಂತ. ಸಿಂಪ್ಲಿಫಿಕೇಶನ್ ಸರಿಯಿದೆ ನೋಡಿ. ಓಕೆ, ಸಿಂಪ್ಲಿಫಿಕೇಶನ್ ಸರಿ ಇದೆ ಅಲ್ವಾ? ಸಿಂಪ್ಲಿಫಿಕೇಶನ್ ಏನು ಮಿಸ್ಟೇಕ್ ಆಗಿದೆಯಾ? ಈ ತರ ಬರಬಾರ್ದು. 21 ಕ್ಯಾನ್ಸಲ್ ಆಗ್ಬಿಟ್ರೆ 13x -23x ಅಂತ ಬಂದ್ರೆ x = 0 ಅಂತ ಬರುತ್ತೆ. ಇಲ್ಲಿ ಆಲ್ರೈಟ್. ಈಗ ನೋಡಿ ಏನು ಬಂದ್ರೆ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. 21x squared 21x squared ಏನಾಯ್ತು? ಕ್ಯಾನ್ಸಲ್ ಆಯ್ತು. +2 - 2 ಅಂದ್ರೆ ಈಕ್ವಲ್ಸ್ ಆಡೆಡ್ ಆನ್ ಬೋತ್ ಸೈಡ್ಸ್ ವಿಲ್ ಕ್ಯಾನ್ಸಲ್. ಸೊ ಈಗ ಟ್ರಾನ್ಸ್ಪೋಸ್ ಮಾಡಿ. ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ? 13x -23x ಈ ಕಡೆ ಬಂದ್ರೆ ಏನಾಯ್ತು? +23x ಈಕ್ವಲ್ಸ್ ಏನು ಬಂತು? 0 ಈಕ್ವಲ್ಸ್ ಏನು? 0. therefore 23 26 ಮತ್ತು 46 x = 0 ಯಾವಾಗ ಆಗುತ್ತೆ? x = 0 by x = ಏನಮ್ಮ? ಅಯ್ಯೋ ನಾನು 13x + 23x 23 26 ಮತ್ತು 36 ಎಷ್ಟು ಬಂದ್ರೆ ಅದನ್ನು ನೋಡಿ. ಒಂದ್ಸತಿ ಸುಮ್ಮನೆ ಚೆಕ್ ಮಾಡಿ. x = 0 ಅಂತ ನೋಡಿ. ಇದರಲ್ಲಿ 2/0 0 ಆಯ್ತು. ಹೌದಾ? 2/0 ಅಲ್ಲ, 2 ಏನು ಬಂತು? 2 -3 ಬಂತು ಎಡಗಡೆ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಷ್ಟು ಬರುತ್ತೆ? -1 by 6x 0 ಆಗುತ್ತಲ್ಲ ಇದು. ಇದು 0/1 0/1 ಬಂತು. ಅಂದ್ರೆ ಎಷ್ಟು ಬಂತು ಇದು? 6x ಅಂದ್ರೆ ಓಕೆ ಒಂದು ನಿಮಿಷ ಸರಿ. 6x = 0 ಅಂತಂದ್ರೆ ಇದು 0 ಇದು 0 ಇದು 0 ಇದು 0. ಸೊ ಇಲ್ಲಿ ಎಷ್ಟು ಬರುತ್ತೆ? ಇದು 2 -3. ಇಲ್ಲಿ ಏನಾಗುತ್ತೆ ನೋಡಿ? 1/3 plus -1/1 ಅಂದ್ರೆ 1/3 -1 ಆಯ್ತು. 1/3 -1 ಅಂದ್ರೆ 1 - 3/3 ಈಕ್ವಲ್ಸ್ ಏನಾಯ್ತು? -2. So solution is right. X = 0 is the solution. ಗೊತ್ತಾಯ್ತಾ? x = 0. ಪ್ಲಸ್ ಏನಾಗುತ್ತೆ ಅಂದ್ರೆ x = 0 ನೇ ಬಂದ್ಬಿಟ್ಟಲ್ಲ ಅಂತ ಹೇಳಿದ್ರೆ x can be 0.
cannot help it. But ಯಾವಾಗಲೂ ಈಕ್ವೇಷನ್ಸ್ ಅಲ್ಲಿ ಇದೊಂದು ಅಡ್ವಾಂಟೇಜ್ ಇದೆ, ಏನೇಳಿ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ it should give the same value on both sides of the equation. Okay, so I will just solve one more problem. I'm just trying to show how fraction has an important application to reduce these big equations to a final simple form of the equation. That is application ತೋರಿಸ್ತಾ ಇದ್ದೀನಿ. This is just to show you how ಬರ್ಕೊಳ್ಳಿ, ಲೆಕ್ಕ ಬೇಗ ಬರ್ಕೊಳ್ಳಿ. ಎಷ್ಟು 12 ಅಲ್ಲ ನಾನು 12 ಅಂತ ಟೆನ್ಷನ್ ಮಾಡ್ಕೊತಾ ಇದ್ದೆ. ಇದನ್ನು ತೋರಿಸಿ ಆಮೇಲೆ ನಿಮಗೆ ಸಿಂಪಲ್ ಆಗಿ This is just to show you application of fractions to solve simple equations. ಈ ತರ equations ಈ ನೋಡಕ್ಕೆ ಸಿಂಪಲ್ equation ತರ ಕಾಣಿಸುತ್ತಾ? ಕಾಣಿಸಲ್ಲ. x ಸ್ಕ್ವೇರ್ ಎಲ್ಲ ಬಂದ್ಬಿಟ್ಟಿತ್ತು, ಆದರೆ ಕ್ಯಾನ್ಸಲ್ ಆಗುತ್ತೆ. x ಸ್ಕ್ವೇರ್ ಎಲ್ಲ ಏನಾಗುತ್ತೆ ರಿಟರ್ನ್ಸ್ ಕ್ಯಾನ್ಸಲ್ ಆಗಿ they reduce to simple equation. They reduce to x equal to 0 ತರ ಉತ್ತರ ಬಂದಾಗ ನೋಡ್ರಿ ಬರ್ಕೊಂಡ್ರೆ ಲೆಕ್ಕ ಎಲ್ಲ ರೆಡಿ. ಓಕೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಫ್ರಾಕ್ಷನ್ ಇದೆ ಅದಪ್ಪ. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಹೇಳಿ, ರೈಟ್ ಹ್ಯಾಂಡ್ ಸೈಡ್ ಒಂದು ಫ್ರಾಕ್ಷನ್. therefore you have to simplify separately left hand side and right hand side. ಅಂದ್ರೆ ಎರಡು ಫಸ್ಟ್ ಫ್ರಾಕ್ಷನ್ ಲೆಕ್ಕ ಮಾಡಬೇಕು. ಫ್ರಾಕ್ಷನ್ ಲೆಕ್ಕ ಮಾಡಿಕೊಂಡು ಆಮೇಲೆ ಈಕ್ವೇಷನ್ ಅನ್ನ ಸಿಂಪಲ್ ಫಾರ್ಮ್ ಗೆ ತರಬೇಕು. ಸೊ ಈಗ ಏನು ಮಾಡ್ತೀವಿ, LHS ಅಂತ ಹಾಕ್ತೀವಿ. ಏನಾಗ್ತೀವಿ, LHS ಮಾಡಿ ನಾನು ನೋಡ್ಕೊಳ್ಳಿ. ನೋಡಿದ ಮೇಲೆ ಆಮೇಲೆ ಬರ್ಕೊಳ್ಳಿ. LCM ಎಷ್ಟು 2 into 3x plus 2. ಈ ತರ ಯಾವಾಗ ಎರಡೆರಡು ಟರ್ಮ್ ಇದೆ ನಾನು ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಸೀದಾ ಮೇಲೆ ನ್ಯೂಮರೇಟರ್ ನ ತಕ್ಷಣ ಬರ್ಕೊಂಡಿ x minus 5 into 3x plus 2. ಇಲ್ಲಿ ಪ್ಲಸ್ ಇತ್ತು, ಅಲ್ಲಿ 2x minus 1 into 2 ಅಂತ ಬರ್ಕೊಳ್ಳಿ. ಇದು ಮರ್ಬಿಡಬಾರ್ದು. ಯಾವಾಗ ಮರಿಬಾರ್ದು, ಮೇಲೆ ಈ ಕೆಲಸ ಮಾಡಕ್ ಬಿಟ್ಕೊಟ್ನಲ್ಲ ಅವನು ಯಾರು, LCM. ಆಯ್ತಾ? ಈ ಸ್ಪೀಡಿಗೆ ಮಾಡಕ್ ಗೊತ್ತಾಗ್ತಲ್ಲ ಇವಾಗ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಹೌ ಡು ವಿ ಡು ಇಟ್? LCM ತಗೊಂಡು ಡಿವೈಡ್ ಮಾಡಿ ಮಾಡೋದಲ್ಲ. ಈಗ ಫ್ರಾಕ್ಷನ್ ಎಕ್ಸ್ಪರ್ಟ್ ಆಗ್ಬಿಡ್ತೀರಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ ನ್ಯೂಮರೇಟರ್ ನ ಸಿಂಪ್ಲಿಫೈ ಮಾಡ್ತಾ ಬರ್ತೀವಿ, ಆಮೇಲೆ ಡಿನಾಮಿನೇಟರ್ ನ ಬರೆಯೋಣ. ಸೊ ಇಲ್ಲಿ ನ್ಯೂಮರೇಟರ್ ಏನೇನಾಗುತ್ತೆ ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಳಕ್ಕಾಗುತ್ತಾ ಅಂತ ನೋಡಿ. ಇಲ್ಲಿ ಆಗೋದಿಲ್ಲ, ಬೇಡ. 3x ಸ್ಕ್ವೇರ್ 3x into minus 5 ಅಂದ್ರೆ ಎಷ್ಟಾಗುತ್ತೆ? 3x into minus 5 ಎಷ್ಟು? ಕೇಳ್ತಾ ಹೋಗಿ ಅಟ್ಲೀಸ್ಟ್. 3x ಇಂದ ಮಲ್ಟಿಪ್ಲೈ ಮಾಡಾಯ್ತು, ಈಗ 2 ಇಂದ ಮಲ್ಟಿಪ್ಲೈ ಮಾಡಿ ಎಷ್ಟು? ಎಲ್ಲಿ ಬರ್ಕೋಬೇಕು? -15x ಕೆಳಗಡೆ ಬರ್ಕೋಬೇಕು. ಎಲ್ಲಿ ಬರ್ಕೋಬೇಕು? -15x ಕೆಳಗಡೆ ಬರ್ಕೋಬೇಕು. ಮತ್ತೆ 2 into minus 5 ಅಂದ್ರೆ ಎಷ್ಟಾಯ್ತು? ಅದು ಬೇರೆ ಕಡೆ ಆಯ್ತು. ಓಕೆ, ನೆಕ್ಸ್ಟ್ ಇದು ಈ ಟರ್ಮ್ ಆಯ್ತು. ನೆಕ್ಸ್ಟ್ ಇಲ್ಲಿಂದ ಮಾಡಿದ್ರೆ x ಬರ್ತಾ ಇದೆ. 2 into 2x ಅಂದ್ರೆ ಎಷ್ಟು? 4x ಅಂದ್ರೆ ಇದು ಇಲ್ಲಿ ಬರ್ಕೋಬೇಕು. ಎಲ್ಲಿ ಬರ್ಕೋಬೇಕು? x ಕಾಲಮ್ ಅಲ್ಲಿ ಬರ್ಕೋಬೇಕು. 2 into minus 1 ಅಂದ್ರೆ -2. ನೋಡ್ರಾ, ಬಹಳ ತಪ್ಪು ಮಾಡ್ತಾ ಇದ್ದೀವಿ. ಈಗ ಎಷ್ಟು ಬಂತು? 3x ಸ್ಕ್ವೇರ್ ಆಮೇಲೆ -9x minus 12. ಈ ತರ ಬಂದ ತಕ್ಷಣ ಕಾಮನ್ ಫ್ಯಾಕ್ಟರ್ ತಗೋಬೇಕು. ಎಷ್ಟು ಕಾಮನ್ ಫ್ಯಾಕ್ಟರ್ ಇದೆ? 3 into x squared minus 3x minus 4. Therefore LHS equals ಏನು ಬಂತು? Therefore LHS equals ಏನು ಬಂತು? 3 into x squared minus 3x minus 4 ಇದೆ. ಫ್ಯಾಕ್ಟರೈಸ್ ಮಾಡಬೇಕಾ ನೋಡಿ? ಫ್ಯಾಕ್ಟರೈಸ್ ಮಾಡಕ್ಕಾಗತ್ತಾ? ಆಗತ್ತಾ?
ನೋಡಿ -4 + 1 ಮಾಡಿದ್ರೆ ಏನು ಬರುತ್ತೆ? -3 ಬರುತ್ತೆ. -4 × -1 ಅಂದ್ರೆ ಏನಾಗುತ್ತೆ? 3 + 4 ಬರುತ್ತೆ. So therefore you can further factorize this. ಎಷ್ಟು ಲೆಕ್ಕ ಸಿಂಪಲ್ ಈಕ್ವೇಷನ್ ಅಲ್ಲಿ ಇವೆಲ್ಲ ಬರ್ತಾರೆ. is equal to 3 × x - 4 × x + 1. x - 4 × x + 1. ಒಂದ್ಸತಿ ಚೆಕ್ ಮಾಡ್ಕೋತೀರಾ ಬಂದ್ರೆ ಎರಡು ಬಂತು -4 + 1 ಇಂದ -3 ಬಂತು. -4 × +1 -4 ಆಯಿತು. ಸೊ ಒಂದು ಫ್ಯಾಕ್ಟರ್ -4 ಇನ್ನೊಂದು ಫ್ಯಾಕ್ಟರ್ +1 x + a. ಸೊ ಈಗ therefore LHS equals 3 × x - 4 × x + 1 by 2 × 3x + 2. ನೋಡಿದ್ರೆ ಈಗ LHS ಒಂದು ಹದಕ್ಕೆ ಬಂದ. ಏನಾಯ್ತು? ಒಂದು ಹದ. ಅಡುಗೆಯಲ್ಲಿ ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಿ. ಸಾಂಬಾರು ಮಾಡೋಕ್ಕೆ ಏನು ಮಾಡಿದ್ವಿ? ಈಗ ಬೇಳೆ ಬೇಯಿಸ್ಕೊಂಡಿದ್ವಿ. ಇನ್ನು ಸಿಕ್ಕಾಪಟ್ಟೆ ಕೆಲಸ ಇದೆ. ಕೋಳಿ ಖಾರ ಹಾಕ್ಬೇಕು, ತರಕಾರಿ ಬೇಯಿಸ್ಕೋಬೇಕು. ಅವ್ರು ಎಲ್ಲಿದ್ದಾರೆ? ಅವರು ರೈಟ್ ಹ್ಯಾಂಡ್ ಸೈಡಲ್ಲಿ ಇದ್ದಾರೆ. ಅವರು ರೈಟ್ ಹ್ಯಾಂಡ್ ಸೈಡಲ್ಲಿ ಇದ್ದಾರೆ. ಅದಕ್ಕೊಂದು ಸ್ವಲ್ಪ ಜಾಗ ಮಾಡ್ಕೊಳ್ಳಿ. ಸೊ ಇದು ಇಷ್ಟ ಆಯ್ತು. ಈಗ LHS, ಈಗ RHS ಹಂಗೆ ಮಾಡ್ಕೊಂಡು ಸುಸ್ತಾಗುಂಟು ಸ್ಟ್ರೀಟ್ ಆಗ್ತಿಲ್ಲ. ಈಗ RHS ನಲ್ಲಿ ಸ್ವಲ್ಪ ಸಿಂಪಲ್ ಆಗಿದ್ದಾರೆ. ಏನು ತೊಂದರೆ ಜಾಸ್ತಿ ಕೊಡೋದಿಲ್ಲ. RHS ಹೆಂಗ್ ಬರ್ಕೊಳ್ಳೋದು ನೋಡಿ, ಇಲ್ಲಿ ನೋಡ್ತಾ ಇರಿ. 5x - 1 by 10 ಮೈನಸ್ ಇವರು ಮಿಕ್ಸ್ ಫ್ರಾಕ್ಷನ್ ಕೊಟ್ಟಿದ್ದಾರೆ. ಅವ್ರು ಹೆಂಗ್ ಬರ್ಕೋಬೇಕು? ಈಗ 7/5. ಮತ್ತೆ ಏನ್ ಮಾಡೋದು ಹೇಳಿ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? 5x - 1 × 5 ಪ್ಲಸ್ ಪ್ಲಸ್ ಮೈನಸ್ ಅಲ್ಲ ಮೈನಸ್ 7 × 10 70 ಬೈ LCM ಎಷ್ಟು? ನಾನು ನೋಡಿ ಹೇಳ್ತಾ ಹೋದೆ, ನೀವು ಬರ್ಕೋತಾ ಹೋದ್ರೆ ಎಲ್ಲ ಸತಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಕೇರ್ಫುಲ್ ಆಗಿದೆ. ಈಗ ಇದಕ್ಕೆ LCM ಎಷ್ಟು? LCM ಒಂದಕ್ಕೊಂದು ಬೇರೆ ಬೇರೆ ಇದ್ರೆ ಮಾತ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸಿಂಪ್ಲಿಫೈ. ಇಲ್ಲಿ 10 LCM. ಆದ್ರಿಂದ ಏನಾಗುತ್ತೆ? 5x - 1 ಮೈನಸ್ 5 × 10 14. ಸೊ therefore you should be careful. ಎಲ್ಲ ಸತಿನೂ ಮಾತ್ರ ಮಾಡೋಕ್ಕಾಗಲ್ಲ. 5x - 15 by 10. ಮತ್ತೆ ಏನು ಫ್ಯಾಕ್ಟರೈಸೇಷನ್ ಮಾಡಿದ್ರೆ 5 × -3 by 10 ಎಷ್ಟಾಗುತ್ತೆ? ಮತ್ತೆ x - 3 by 2. ನೋಡೋಣ. ಈಗ ತರಕಾರಿ ತುಂಬಾ ಸಿಂಪಲ್ ಆಗಿತ್ತು. ಸೌತೆಕಾಯಿ ಬೇಗ ಬೆಂದ್ಬಿಡ್ತು. ಸರಿನಾ? ಕ್ವಿಕ್ ಆಗಿ ಬಂತು x - 3 by 2 ಅಂತ. therefore ಈಕ್ವೇಷನ್ ಏನಂತ ಹೇಳಿ ಇವಾಗ 3 × x - 4 × x + 1 by 3x + 2 equals x - 3 by 2. ಹೌದಾ? ಈಗ ನೋಡಿ, ಈಕ್ವಲ್ಸ್ ಆರ್ ಡಿವೈಡಿಂಗ್ ಆನ್ ಬೋತ್ ಸೈಡ್ಸ್ ಆದ್ರೆ ಏನ್ ಮಾಡೋದನ್ನ ಕೆಂಪು ಕತ್ತಿ. ಹೌದಾ? ಈ ಕಡೆನೂ 2 ಡಿವೈಡ್ ಮಾಡ್ತಾ ಇದೆ, ಆ ಕಡೆನೂ 2 ಡಿವೈಡ್ ಮಾಡ್ತಾ ಇದೆ. ಇಲ್ಲಿ +1 ಅಂತಿದ್ರೆ ಈ ತರ 2 ಕ್ಯಾನ್ಸಲ್ ಮಾಡ್ಬೋದಿತ್ತಾ? ಇಲ್ಲಿ ಇದ್ದು +1 ಇದ್ದಿದ್ರೆ 2 ಕ್ಯಾನ್ಸಲ್ ಮಾಡ್ಬೋದಿತ್ತಾ? right hand side ಅಲ್ಲಿ it should divide the entire expression. It should divide what? All the right hand side. So ಅದು ಕೇರ್ಫುಲ್ ಆಗಿ ಇರಬೇಕು. ಓಕೆ. ಸೊ ಈಗ ಏನು ಮಾಡ್ತೀರಾ ಇವಾಗ ಹೇಳಿ?
Next cross multiplication. So cross multiplication ಮಾಡಿ ಬರ್ಕೊಳ್ಳೋಣ. So 3 into therefore 3 into x minus 4 into x plus 1 equals 3x plus 2 into x minus 3. 3 into ಏನಿತ್ತು x squared minus 3x minus 4 ಮತ್ತೆ ಏನಾಗುತ್ತೆ 3x squared plus 2x ಮತ್ತೆ minus 9x ಮತ್ತೆ minus 6 ಆಗುತ್ತೆ. ಎಷ್ಟಾಯ್ತು 3x squared minus 7x minus 6. ಈ ಕಡೆ ಏನಾಗುತ್ತೆ 3x squared minus 9x minus 12. ಮತ್ತೆ ಇಲ್ಲಿ ಯಾರು ಈಕ್ವಲ್ಸ್ ಆಡ್ ಮಾಡ್ತಾರೆ ಯಾರು 3x squared is there on both sides ಅಂದ್ರೆ equals are adding on both sides. ಕ್ಯಾನ್ಸಲ್ ಆದ್ಮೇಲೆ ಏನು ಮಾಡೋದು ಯಾರು ಅಂತಾರೆ ಅವ್ರನ್ನ ಉಳಿಸ್ಕೊಳ್ಳೋದು. ಆಮೇಲೆ ಏನು ಮಾಡ್ಬೇಕು ಹೇಳಿ ಏನಿದು ಎಕ್ಸ್ ನೆಲ್ಲ ಒಂದ್ ಕಡೆಗೆ ಅಂಕಿ ಎಲ್ಲ ಬಲಗಡೆ. ಇದಕ್ಕೆ ಏನಂತೀವಿ ನಾವು ಟ್ರಾನ್ಸ್ಪೋಸಿಂಗ್. ಸೊ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇದ್ದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್, ಅಡಿಷನ್ ಸಬ್ಟ್ರಾಕ್ಷನ್ ಇದ್ದಾಗ ಟ್ರಾನ್ಸ್ಪೋಸಿಂಗ್. ಸೊ ಏನಾಗುತ್ತೆ ಈಗ minus 9x minus 7 ಈ ಕಡೆ ಬಂದ್ರೆ plus 11 equals minus 12 ಆ ಕಡೆ ಹೋದ್ರೆ minus 6. ಸೊ ಇಲ್ಲಿ ಎಷ್ಟು ಬಂತು ಈಗ equals plus 6. therefore x equals 6 by minus 2 equals ಆಮೇಲೆ ಮನೆಯಲ್ಲಿ ಒಂದ್ಸತಿ ಹೋಗ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ನೋಡಿ ಸರಿಯಾಗಿದೆ ಸರಿನಾ. ಉತ್ತರ ಬಂದಾಗ ಏನು ಮಾಡಿದ್ರೆ ನೋಡಿದ್ರಾ. ಸೊ ಯು ಹ್ಯಾವ್ ನೌ ಅಂಡರ್ಸ್ಟುಡ್ ದಟ್ ಸಿಂಪಲ್ ಈಕ್ವೇಷನ್ ಪ್ರಾಬ್ಲಮ್ ಕ್ಯಾನ್ ಆಲ್ಸೋ ಹ್ಯಾವ್ ದಿಸ್ ಟೈಪ್ಸ್ ಆಫ್ ಫ್ರಾಕ್ಷನ್. ಸರಿನಾ ಗೊತ್ತಾಯ್ತಾ ಈಗ ಫ್ರಾಕ್ಷನ್ಸ್ ನ ಸಿಂಪ್ಲಿಫೈ ಮಾಡ್ಕೋಬಹುದು LHS RHS ಅಲ್ಲಿ. ಆಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದ್ರೆ ಮಾಡ್ಕೊಳ್ಳೋದು. ಆಮೇಲೆ ಕೂಡೋದು ಬೆಳೆಯುತ್ತೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳೋದು. ಈಗ ಒಂದು ಟ್ರೈ ಮಾಡಿಕೊಳ್ಳಿ. This is just to introduce you to the fact that fractions ಯಾಕೆ ಇಂಪಾರ್ಟೆಂಟ್ ಅಂತ ಇದೆಯಾ. ದೊಡ್ಡ ಈಕ್ವೇಷನ್ಸ್ ಆಗ ನೆಕ್ಸ್ಟ್ ಇನ್ನೊಂದು ಪುಸ್ತಕ ಹೆಸರು ಹೇಳ್ತೀರಲ್ಲ ಆ ಪುಸ್ತಕದ ಅಗಲಕ್ಕೂ ಉದ್ದ ಇರುತ್ತೆ ಲೆಕ್ಕ ಅದೆಲ್ಲ ಸಾಲ್ವ್ ಮಾಡಬೇಕಲ್ಲ ಅದಕ್ಕೆಲ್ಲ ಬೇಕು. ಸಿಂಪ್ಲಿಫಿಕೇಶನ್ ಮಾಡೋದು ನೆಕ್ಸ್ಟ್ ನೀವು ದೊಡ್ಡ ಕ್ಲಾಸ್ ಮಾಡಿದ್ರೆ ಬರೀ ಆಲ್ಜಿಬ್ರೈಕ್ ಈಕ್ವೇಷನ್ ಆಯಿತು, ಟ್ರಿಗ್ನಾಮೆಟ್ರಿಕ್ ಈಕ್ವೇಷನ್ ಇದೆ, ಆಮೇಲೆ ಕ್ಯಾಲ್ಕುಲಸ್ ಹೋದ್ರೆ ಡಿಫರೆನ್ಷಿಯಲ್ ಈಕ್ವೇಷನ್ ಇದೆ. ಜೀವನ ಪೂರ ಈ ಫಿಸಿಕ್ಸ್ ಓದ್ತಾ ಇರೋ ಬರೀ ಈಕ್ವೇಷನ್ ಈಕ್ವೇಷನ್ ಸಾಲ್ವ್ ಮಾಡಕ್ಕೆ ಎಲ್ಲ ಶಕ್ತಿ ಬೇಕು. ಗೊತ್ತಾಯ್ತಾ ಏನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಪ್ರೊಸೀಜರ್ ಫಂಡಮೆಂಟಲ್ಸ್ ಅಂದ್ರೆ ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಬರಬೇಕು. ಏನು ಬರಬೇಕು ಫ್ರಾಕ್ಷನ್ ಏನೇ ಫ್ರಾಕ್ಷನ್ ಇದ್ರೆ ಸಿಂಪ್ಲಿಫಿಕೇಶನ್ ಬರಬೇಕು. ಈ ವರ್ಕ್ಶಾಪ್ ಪೂರ ನೀವು ಅದಕ್ಕೋಸ್ಕರ ಅದೇ ಮಾಡ್ತಿದ್ದು ಒಂದು ಅಪ್ಲಿಕೇಶನ್ ತೋರಿಸ್ತೀನಿ ಸರಿನಾ. ಸೊ ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಇಯರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬರುತ್ತೆ 10th ಸ್ಟ್ಯಾಂಡರ್ಡ್. ಅದು ಆಗೋಗಿದ್ರೆ ತೋರಿಸ್ತಿದ್ದೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅದನ್ನು ಹೀಗೆ ಫ್ರಾಕ್ಷನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಸಿಂಪಲ್ ಈಕ್ವೇಷನ್. ಸೊ ಆ ಪುಸ್ತಕದಲ್ಲಿ ಅದೆಲ್ಲ ಥರದ ಈಕ್ವೇಷನ್ಸ್ ಇದೆ ಇದರಲ್ಲೆಲ್ಲ ಗೊತ್ತಾಯ್ತಪ್ಪ. ಇದರಲ್ಲಿ ಇಟ್ಕೊಂಡು ಸಾಲ್ವ್ ಮಾಡಬೇಕು. ಬುಕ್ ಕೊಡ್ತಾರೆ ಎಕ್ಸ್ನೇ ಲೆಕ್ಕ ಇದು ಮೂರನೇ ಲೆಕ್ಕ ನೀವು ಮಾಡ್ತೀರಾ ಕಲಿಸ್ಕೊಂಡ್ಬಿಟ್ಟಿರಾ ಆಗಲಿ. ಈ ಗುಂಪು ಒಂದು ಲೆಕ್ಕ ಈ ಗುಂಪು ಒಂದು ಲೆಕ್ಕ ಯಾಕೆ ಪಟ್ಟು ಮಾಡ್ತಾರೆ ಅಂತ ಸರಿನಪ್ಪ. ಒಂದೊಂದು ಗುಂಪು ಒಂದು ಲೆಕ್ಕ. ಇದು ಎಡಗಡೆ ಗುಂಪು, ಇದು ಎಡಗಡೆ ಗುಂಪು, ಇಲ್ಲಿ ಬಲಗಡೆ ಗುಂಪು.
ಬಲಗಡೆ ಗುಂಪು ಮಾಡಿದ್ವಿ. ಇಲ್ಲಿ ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಇದೆಯಾ ಕೆಲಸ? ಇದೆಯಾ? ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಇದೆಯಾ? ಸೊ ಸ್ಟ್ರೈಟ್ ಅವೇ ನೋಡಿ ಇದರಲ್ಲಿ ಫ್ರಾಕ್ಷನ್ಸ್ ಇದೆಯಾ? ಫ್ರಾಕ್ಷನ್ ಸಿಂಪ್ಲಿಫಿಕೇಶನ್ ಮಾಡಬೇಕಾ? ಕಾಮನ್ ಫ್ಯಾಕ್ಟರ್ಸ್ ಇದೆಯಾ? ಕಿತ್ತಾಕಕ್ಕೆ ಇಲ್ಲೇನೋ ಕಾಮನ್ ಫ್ಯಾಕ್ಟರ್ ಬರುತ್ತಾ? ಇದು ಬರಲ್ಲ. ಇಲ್ಲೇನೋ ಬರುತ್ತಾ? ಇದು ಬರುತ್ತೆ. ಅಷ್ಟೊಂದು ಸತಿ ಅಬ್ಸರ್ವ್ ಮಾಡಬೇಕು. ಏನು ಮಾಡಬೇಕು? ಅಬ್ಸರ್ವ್ ಮಾಡಬೇಕು. ಇಸ್ ದೇರ್ ಎನಿ ಸಿಂಪ್ಲಿಫಿಕೇಶನ್ ನೆಸೆಸರಿ ಇಲ್ಲ? ಏನು ನೆಸೆಸರಿ ಇಲ್ಲ ಅಂದ್ರೆ ಏನು ಮಾಡೋದು? ಮಾಡಿ ಕೂಡಿಕೊಳ್ಳೋದು ಮಾಡೋದು. ಬೇಗ ಮಾಡಿ. ಆ ಈಕ್ವೇಶನ್ ಫ್ರಾಕ್ಷನ್ಸ್ ತರ ಕೊಟ್ಟಿರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಂದ ಶುರು ಮಾಡುದು. ಈ ಕಡೆಯವರೆಲ್ಲ ಎಡಗಡೆ ಲೆಕ್ಕ ಮಾಡಿ, ಈ ಕಡೆಯವರೆಲ್ಲ ಬಲಗಡೆ ಲೆಕ್ಕ ಮಾಡಿ. ಆಯ್ತಾ? ಆಯ್ತಾ? Who has finished LHS simplification? ಆಗಿಲ್ವಾ? ಸಿಂಪಲ್ ಆಗಿದೆ. ಸಿಂಪಲ್ ಆಗಿಲ್ವಾ? LHS ಎಷ್ಟು ಹೇಳಿ ನಿಮಗೆ ಸಿಂಪ್ಲಿಫೈ ಮಾಡಿಲ್ವಾ? 4x plus 18. divided by 3x by ಏನು? x plus 6 into 3x plus 12. ಹೌದಾ? ಇಲ್ಲೇ ಮೇನ್ ಆಗಿರೋದು ಸಂಕ. ಈಗ ನೋಡಿ ಇಲ್ಲಿ 2 into ಏನು? 2x plus 9. ಇಲ್ಲಿ x plus 6 into 3 into ನೋಡಿದ್ರಾ? ಎಲ್ಲ ಗಮನಿಸಬೇಕು. ಗಮನಿಸ್ತಿಲ್ಲ ನೀವು. 3 into ಏನಾಗುತ್ತೆ? x plus 4. ಸೊ ಇದನ್ನ ಹೆಂಗ್ ಬರ್ಕೋಬೇಕು ನಾವು? 2/3 into 2x plus 9 by x plus 6 into x plus 4. ಗೊತ್ತಾಯ್ತಾ? ಗೊತ್ತಾಯ್ತಾ ಏನ್ ಮಾಡೋದಂತ? You understand? ಗೊತ್ತಾಗಿಲ್ವಾ? 4x plus 18 ಅಲ್ಲಿ ಕಾಮನ್ ಫ್ಯಾಕ್ಟರ್ ಯಾರು? 2 ಅಲ್ವಾ? ಸೊ 2 ಕಾಮನ್ ಫ್ಯಾಕ್ಟರ್ ಅಂತ ಏನ್ ಮಾಡಬೇಕು? 2 ಇಂದ ಎರಡನ್ನು ಭಾಗಿಸಬೇಕು ತಾನೆ? ಸೊ 2x plus 9 ಆಯ್ತು. ಮತ್ತೆ ಇಲ್ಲಿ x plus 6 ಹಂಗೆ ಇದೆ. ಇಲ್ಲಿ 3x plus 12 ಯಾರು ಕಾಮನ್ ಫ್ಯಾಕ್ಟರ್? ಯಾರು? 3
ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ನಿಮಗೆ ತೊಳ್ಕಡೆಗೆ x ಪ್ಲಸ್ 4 ಆಮೇಲೆ ಏನು ಮಾಡಿದೆ ಅಂಕಿ ಎಲ್ಲ ಒಂದು ಕಡೆ ಬರ್ಕೊಂಡೆ 2 ಡಿವೈಡೆಡ್ ಬೈ 3 2x ಪ್ಲಸ್ 9 ಹಂಗೆ ಬರ್ಕೊಂಡೆ ಕೆಳಗಡೆಗೆ x ಪ್ಲಸ್ 6 into x plus 4 so this is the simplified version of left hand side fraction ಅದೇ ತರ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ ಇವಾಗ ಏನಿದೆ ಅಂತ ಹೇಳ್ಬಿಟ್ಟು ಈ 2x plus 10 ಇದೆ ಅದನ್ನ ಏನಂತ ಬರ್ಕೊಂಡು 2 into so ಈಗ ಸೀದಾ ಮಾಡೋದು ಇವಾಗ RHS ನೋಡಿದ್ರಾ ಎಲ್ಲ ನೀವೇ ನನ್ನ ಹತ್ರನೇ ಮಾಡಿಸ್ತಾ ಇದ್ದೀರಾ ಕೆಲಸ ಈಗ ಇಲ್ಲಿ ಎಷ್ಟಾಯ್ತು ನೋಡಿ ಇಲ್ಲಿ 3 into 6 ಸಾರಿ ಅದನ್ನ ಹೆಂಗೆ ಗುಣಿಸ್ಕೊಂಡ್ಬಿಡ್ಬೇಕು ಅಂದ್ರೆ ಅಂಕಿ ಗುಣಿಸ್ಕೊಳ್ಳೋದು 3 ಆಗಲಿ 18 x plus 4 ಹಾಗೆ ಮೈನಸ್ 1 into 2 2 into x plus 5 ಅಂತ ಹಾಕೋದು ಆಯ್ತಾ ಡಿವೈಡೆಡ್ ಬೈ ಏನು LCM ಏನು ಆಕ್ಚುಲಿ LCM ಏನು ಅಂತ ಮತ್ತೆ ಇಲ್ಲೂ ಅಷ್ಟೇ LCM ಹಾಕೊಂಡೆ ಬರೆಯೋಣ ಯಾಕೆಂತಂದ್ರೆ 2 and 6 ಎರಡೂ ಇದೆ 2 and 6 ಇದ್ದಾಗ ಏನಾಗುತ್ತೆ LCM 6 into x plus 5 into x plus 4 ನೋಡಿ ಎಲ್ಲ ಫ್ರಾಕ್ಷನ್ಸ್ ನ ಬಹಳ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ 6 into x plus 5 into x plus 4 ಈಗ ಏನಾಗುತ್ತೆ 2 into x plus 5 ಹೋದ್ರೆ 3 into x plus 4 ಬರುತ್ತೆ 3 into x plus 4 ಏನ್ ಮಾಡಿದ್ರೆ ಗೊತ್ತಾಯ್ತಾ 2 into x plus 5 ಇಂದ ಡಿವೈಡ್ ಮಾಡಿದ್ರೆ 2 divided by 6 3 ಬರುತ್ತೆ x plus 5 ಕ್ಯಾನ್ಸಲ್ ಆಗಿ x plus 4 ಉಳಿಯುತ್ತೆ ಸರಿನಾ ಕೆಲಸಟ್ರು ಕೆಳಗಡೆ ನೋಡ್ತಾ ಇದ್ದೀನಿ ನಾನು ಮಾತಾಡ್ತಾ ಇದ್ದೀನಿ ಅಲ್ಲಿ ನೋಡ್ತಾ ಇರ್ಬೇಕು ಆಮೇಲೆ ನೆಕ್ಸ್ಟ್ ಏನಿದೆ ಹೇಳಿ ಮೈನಸ್ ಇದೆ 6x plus 4 ಹೋದ್ರೆ ಮೈನಸ್ 1 into ಏನು ಈಗ ಏನಾಗುತ್ತೆ ನೋಡಿ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದ್ರೆ 3 3 9x ಪ್ಲಸ್ 36 ಮೈನಸ್ x ಮೈನಸ್ 5 ಡಿವೈಡೆಡ್ ಬೈ 6 into x plus 5 into x plus 4 ಈಗ 9x minus x ಅಂದ್ರೆ ಎಷ್ಟು 9x minus x ಎಷ್ಟು 8x 36 5 ಹೋದ್ರೆ ಎಷ್ಟು ಸರಿಯಾಗಿ ಮಾಡಿದೀನಿ ಅದು 94 is it all right divided by 6 into x plus 5 into x plus 4 ಈಗ ಬರ್ಕೊಳ್ಳಿ LHS ರೈಟ್ ಹ್ಯಾಂಡ್ ಇದನ್ನ therefore equation ಏನಕ್ಕೆ ಅಂತ ಹೇಳಿದಾಗ 2 by 3 into x plus 9 divided by ಏನಾಯ್ತು x plus 6 into x plus 4 ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ಹೇಳಿದರೆ 8x plus 31 by 6 into x plus 5 into x plus 4 there is one term which is equal to dividing on both sides ಯಾರು x plus 4 is dividing on both sides ಅವನ್ನ ಕಳಿಸೋದು ನನಗೆ ಸೊ ಈಗ ಮತ್ತೆ ಸಿಂಪ್ಲಿಫೈ ಆಗೋಗ್ಬಿಟ್ರು ಏನಾದ್ರು ನೋಡಿ ಇವಾಗ ಹಾಗೆ ಇಲ್ಲಿ ನೋಡಿ ಇಲ್ಲಿ 3 ಇದೆ 6 ಅಲ್ಲಿ 3 into 2 ಇದೆ ತಾನೆ 6 ಅಲ್ಲಿ 3 into 2 ಇದೆ ಅಲ್ವಾ ಸೊ ಮತ್ತೆ ಏನಾಗುತ್ತೆ ಈಕ್ವಲ್ ಡಿವಿಷನ್ ಅಲ್ಲಿ ಯಾರು ಆಗ್ತಾ ಇದ್ದಾರೆ 3 and 3 ಅದು ಹೊರಟೋಯ್ತು ಸೊ ಈಗ ಏನು ಉಳಿತು ಇವಾಗ 2 into 2x plus 9 by x plus 6 equals 8x plus 31 by 2 into ಈಗ ನಿಮ್ದು ಹಳೆ ಲೆಕ್ಕದಲ್ಲಿ ಬಂತು ಹೌದಾ ಈಗ ಮಾಡ್ಕೊಡ್ತೀರಾ ಈಗ ಮಾಡ್ತೀರಾ ತಾನೆ ಈಗ ಏನ್ ಮಾಡ್ತೀರಾ ಹೇಳಿ ಮಾಡಿ ಉತ್ತರ ಹೇಳ್ತೀರಾ ಓಕೆ ಸೊ ಫಿನಿಶ್ ಮಾಡ್ಬಿಟ್ಟು ಹೋಗ್ತೀರಾ ಊಟ ಮಾಡ್ಕೊಂಡು ಫಿನಿಶ್ ಮಾಡ್ತೀರಾ ಊಟ ಮಾಡ್ಕೊಂಡು ಫಿನಿಶ್ ಮಾಡಲ್ಲ ಯಾಕಂದ್ರೆ ಊಟ ಮಾಡ್ಕೊಂಡು ಮಾಡ್ತೀನಿ ನೀವೇ ಇದನ್ನು ಫಿನಿಶ್ ಮಾಡಿ ಅಸೈನ್ಮೆಂಟ್ ನಾನು ಆಮೇಲೆ ಕೊಡ್ತೀನಿ ಅಸೈನ್ಮೆಂಟ್ ಉತ್ತರಗಳು ಸೊ ಆಫ್ಟರ್ನೂನ್ಗೆ ಎಲ್ಲರೂ ಇನ್ಸ್ಟ್ರೂಮೆಂಟ್ ಬಾಕ್ಸ್ ತಂದಿದ್ದೀರಾ ಬಾಕ್ಸ್